ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಮಾಹಿತಿ ಕೊಡ್ತೇನೆ. ಗುರುವಾರ ಹುಟ್ಟಿದವರ ಯೋಗ ಹೇಗಿರುತ್ತದೆ ಅಂತ ನೋಡಿ. ಗುರುವಾರ ಹುಟ್ಟಿದವರು ಬಹಳ ಅದೃಷ್ಟವಂತ ವ್ಯಕ್ತಿಗಳಾಗಿರ್ತಾರೆ, ಬಹಳ ಜಯಶಾಲಿಯಾಗಿ ಬೆಳೀತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಥಮವಾಗಿ ಗುರುವಾರ ಹುಟ್ಟಿದ ಮಕ್ಕಳು ಗುರುವಿನ ಸ್ಥಾನದಲ್ಲಿ ಹೋಗ್ತಾರೆ. ವಿಶೇಷವಾಗಿ ಅವರಿಗೆ ಬೋಧನಾ ಶಕ್ತಿ ಜಾಸ್ತಿ ಇರ್ತದೆ, ಯಾಕೆಂದರೆ ಗುರುವಾರನೇ ಬ್ರಾಹ್ಮಣನ ವಾರ ವಿಶೇಷವಾಗಿ. ಹಾಗೆ ಗುರುವು ಸರ್ವಶಾಸ್ತ್ರ ಸಂಪನ್ನನಾದಂಥ ಗುರುವಾರ ಜನನ ಆದವರು ಬಹಳ ಜ್ಞಾನವಂತರಾಗಿರ್ತಾರೆ. ಹಾಗೆ ಗುರುವಾರಕ್ಕೆ ಒಳ್ಳೆಯ ದೈವ ಮಹತ್ವ ಇರ್ತದೆ. ವಿಶೇಷವಾಗಿ ಗುರುವನ್ನು ನಾವು ಗುರುರಾಯರ ರೂಪದಲ್ಲಿ ಹಾಗೂ ದತ್ತಾತ್ರೇಯನ ರೂಪದಲ್ಲಿ, ವಿಶೇಷವಾಗಿ ಶಿವನ ರೂಪದಲ್ಲಿ ಗುರುವಾರನ ನಾವು ನೋಡಬೇಕಾಗ್ತದೆ. ಗುರುವನ್ನು ಅದೇ ಸ್ಥಾನದಲ್ಲಿ ನೋಡ್ತೀವಿ. ಸರ್ವಶಾಸ್ತ್ರ ಸಂಪನ್ನಗಳಿಗೆ ಅಧಿಪತಿಯಾದಂತಹ ಗುರು ಹುಟ್ಟಿದ ಅದೃಷ್ಟದ ಫಲ ಬಹಳ ಒಳ್ಳೆಯ ರೀತಿಯಲ್ಲಿರ್ತದೆ. ಗುರುವಾರ ಏನಾದರೂ ಗಂಡು ಮಕ್ಕಳು ಹುಟ್ಟಿದರೆ ಯೋಗಾಧಿಪತಿಗಳಾಗಿ ಬೆಳೆಯುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ನೋಡಿ, ಗುರುವಾರ ಹುಟ್ಟಿದ ಗಂಡು ಮಕ್ಕಳ ವಿಶೇಷವಾಗಿ ಮುಖಲಕ್ಷಣ, ಹಣೆ ಬಹಳ ಎತ್ತರವಾಗಿರ್ತದೆ, ಕೆಂಪು ಚಾಹೆ, ಗಿಣಿಯ ಮೂಗಿನಲ್ಲಿ ಅವರ ಮುಖಲಕ್ಷಣ ಇರ್ತದೆ. ಹಾಗೆ ತುಟಿ ಮತ್ತು ಕೆನ್ನೆ ಭಗವಾನ್ ಶ್ರೀಕೃಷ್ಣನ ಮುಖಲಕ್ಷಣದಲ್ಲಿ ಇರ್ತದೆ. ಹಾಗೆ ವಿಶೇಷವಾಗಿ ಅವ್ರಿಗೇನಾದರೂ ಉಬ್ಬು ಕೂಡಿದರೆ, ಗುರುವಾರ ಹುಟ್ಟಿದ ಮಕ್ಕಳ ಉಬ್ಬು ಏನಾದರೂ ಹಣೆಯ ಉಬ್ಬು ಕೂಡಿದರೆ ಸಾಕ್ಷಾತ್ ಲಕ್ಷ್ಮೀ ಅವತಾರ ಅವರ ಹತ್ರ ಇರ್ತದೆ. ಹಾಗೆ ಅವರ ಭುಜ ಎತ್ತರವಾಗಿದ್ದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ಅವ್ರ ಮೇಲೆ ಇರ್ತದೆ. ನೋಡಿ, ಲಕ್ಷ್ಮಿ ಅಂದರೆ ಶುಕ್ರ. ವಿಶೇಷವಾಗಿ ಶುಕ್ರ ಮತ್ತು ಗುರು ಕಾಂಬಿನೇಷನ್ನಲ್ಲಿ ಜನನ ಆದಂಥ ಏನು ಈ ಗಂಡು ಮಕ್ಕಳು ಬಹಳ ಅದೃಷ್ಟವಂತರು, ಆಯುಷ್ಯವಂತರು, ಕೀರ್ತಿವಂತರಾಗಿ ಬೆಳೆಯುತ್ತಾರೆ. ಮತ್ತು ಸರ್ವಜ್ಞಾನವೂ ಅವರಲ್ಲಿರುತ್ತದೆ. ವಿಶೇಷವಾಗಿ ಗುರುವಾರ ಹುಟ್ಟಿದ ಗಂಡು ಮಕ್ಕಳು ವಿದ್ಯಾಯೋಗ ಚೆನ್ನಾಗಿರ್ತದೆ, ಉನ್ನತ ಸ್ಥಾನದಲ್ಲಿ ವಿದ್ಯಾಯೋಗ ಇರ್ತದೆ. ಜ್ಯೋತಿಷ್ಯ ಶಾಸ್ತ್ರ, ವೇದ ಉಪನಿಷತ್ತು ಹಾಗೂ ದೈವ ಮಂತ್ರ, ಗುರು ಹಿರಿಯರಿಗೆ ಬೆಲೆ ಕೊಡುವ ವಿಶೇಷ ಸ್ಥಾನಮಾನ ಅವ್ರ ಮನಸ್ಸಲ್ಲಿರ್ತದೆ. ಪ್ರಾಮಾಣಿಕ ವ್ಯಕ್ತಿಯಾಗಿ ಅವರು ಗುರುತಿಸ್ಕೊಳ್ತಾರೆ. ಗುರುವಾರ ಹುಟ್ಟಿದ ಮಕ್ಕಳು ತಂದೆಗೆ ಬಹಳ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದಿರ್ತಾರೆ. ತಂದೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಅವರು ಈಡೇರಿಸುವಂಥ ಒಂದು ಬಲಿಷ್ಠವಾದ ಮನಸ್ಥೈರ್ಯ ಗುರುವಾರ ಹುಟ್ಟಿದ ಮಕ್ಕಳಲ್ಲಿ ಇರ್ತದೆ. ಹಾಗೆ ತಂದೆಯ ಜೀವನದಲ್ಲಿ ಅವರೊಂದು ಅದೃಷ್ಟಶಾಲಿ ಆಗಿ ಹುಡ್ತಾರೆ. ತಂದೆಗೇನಾದರೂ ಹಣಕಾಸಿನಲ್ಲಿ, ಕೆಲಸ ಕಾರ್ಯದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳಿದ್ದರೂ ಗುರುವಾರ ಗಂಡು ಮಕ್ಕಳಾದರೆ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ತಂದೆಯ ಒಂದು ದರಿದ್ರತನ ದೂರ ಮಾಡ್ತಾರೆ. ಮಕ್ಕಳು ತಂದೆಗೆ ಲಾಭದಾಯಕವಾಗಿರ್ತಾರೆ ಅಂತ ವಿಶೇಷವಾಗಿ. ಮತ್ತು ಈ ಗುರುವಾರ ಹುಟ್ಟಿದವರು ಬಹಳ ಧೈರ್ಯವಂತರು, ಚಾಣಾಕ್ಷತನ ಜಾಸ್ತಿ ಇರ್ತದೆ ಅವರಿಗೆ. ಬುದ್ಧಿವಂತ ಯೋಗದಿಂದ ಕೆಲಸ ಕಾರ್ಪಣ್ಯಗಳನ್ನು ಸಕ್ಸಸ್ಫುಲ್ ಮಾಡ್ಕೊತಾರೆ. ಹಾಗೆ ವಿಶೇಷವಾಗಿ ತಿಳ್ಕೊಳ್ಳಿ ಈ ಮಾತು, ಗುರುವಾರ ಹುಟ್ಟಿದ ಗಂಡು ಮಕ್ಕಳು ಕನಿಷ್ಠ 14 ವರ್ಷದ ಒಳಭಾಗದಲ್ಲಿ ಆತನ ವಯಸ್ಸು, ಮನಸ್ಸು, ಜ್ಞಾನ ಹಾಗೂ ಆತನ ದೇಹ ಹಾಗೂ ಅವನ ಬುದ್ಧಿ ಹತೋಟಿಯಲ್ಲಿದ್ದರೆ ಅವನೊಬ್ಬ ಮಹಾನ್ ವ್ಯಕ್ತಿಯಾಗಿ ಉತ್ತರಾದಿಯಾಗಿ ಬೆಳೀತಾನೆ. ಅದೇ 14 ವರ್ಷದ ಒಳಭಾಗದಲ್ಲಿ ಕೆಲವೊಬ್ಬರು ಈ ನೀಚ ಗ್ರಹಗಳ ಸ್ಥಿತಿಯಿಂದ ಹಾಗೂ ಶೂದ್ರಗಳ ಸ್ಥಿತಿಯಿಂದ ಹಾಗೂ ಸವಾಸ ದೃಷ್ಟಿಯಿಂದ ಹಾಗೂ ಒಂದು ಕುಟುಂಬದ ಒಂದು ವಾತಾವರಣದಿಂದ ಏನಾದರೂ ಅವನ ಮನಸ್ಸು ಪರಿವರ್ತನೆ ಆಗಿ ಅವನೇನಾದರೂ ದುರ್ಮಾರ್ಗದಲ್ಲಿ ಏನಾದರೂ ಹೋದರೆ ವೀಕ್ಷಕರೇ, ವಿಶೇಷವಾಗಿ ಸಂಪೂರ್ಣವಾಗಿ ಅವರ ಕುಟುಂಬದಲ್ಲಿ ದೇಹನಾಶ, ಕುಟುಂಬ ನಾಶ ಮತ್ತು ಸರ್ವನಾಶದ ಹಾದಿಗೆ ಹೋಗಿಬಿಡ್ತಾರೆ. ಯಾವುದರಲ್ಲೂ ಅವನು ಏಳಿಗೆ ಆಗಲಿಕ್ಕೆ ಆಗೋದಿಲ್ಲ. ಅದರಿಂದ 14 ವರ್ಷದ ಒಳಭಾಗದಂತ ಬಹಳ ಜಾಗೃತಿಯಾಗಿ ಅವರ ಗ್ರಹಗತಿಗಳ ಬಗ್ಗೆ, ಅವರ ಆಗುಹೋಗುಗಳ ಬಗ್ಗೆ ಬಹಳ ವಿಶೇಷವಾಗಿ ಒಂದು ಮುಂಜಾಗ್ರತೆ ವಹಿಸ್ಕೊಳ್ಳೋದು ಉತ್ತಮ ಅಂತ ತಿಳಿಸ್ತೇನೆ. ಹಾಗೆ ಗುರುವಾರ ಹುಟ್ಟಿದ ಗಂಡು ಮಕ್ಕಳು ರಾಯರ ಪೂಜೆ ಮಾಡೋದು ಉತ್ತಮ. ಹಾಗೂ ವಿಶೇಷವಾಗಿ ಗುರುರಾಯರ ದರ್ಶನ ಮಾಡೋದು, ಆಧ್ಯಾತ್ಮಿಕ ಕಡೆ ಒಲವು ಕೊಡೋದು, ಹೋಮ ಹವನಗಳ ಕಡೆ ಒಲವು ಕೊಡೋದು, ಹಾಗೆ ಈ ಶಿವಸ್ತೋತ್ರ ಪಠನೆ ಮಾಡೋದು ವಿಶೇಷವಾಗಿ. ಹಾಗೂ ಗುರುವಾರ ಹುಟ್ಟಿದ ಗಂಡು ಮಕ್ಕಳು ಅವರ ಹೆಸರಿನ ಮೇಲೆ ಪ್ರತಿ ಸೋಮವಾರ, ಅಂದರೆ ಅವರ ತಂದೆ ತಾಯಿಯರು ಈ ಶಿವನ ದೇವಸ್ಥಾನದಲ್ಲಿ ವಿಶೇಷವಾಗಿ ರುದ್ರಾಭಿಷೇಕ, ಭಸ್ಮಾಭಿಷೇಕ, ಬಿಲ್ವಾರ್ಚನೆ ಮಾಡಿ ಅವರಿರುವಂಥ ಕರ್ಮಗಳನ್ನ ವಿಮೋಚನೆ ಮಾಡಿಕೊಂಡ್ರೆ ಅವರ ಜೀವನದಲ್ಲಿ ಸಾಕ್ಷಾತ್ ಪರಶಿವನ ಆಶೀರ್ವಾದ ಬಂದು ಸಕಲ ಸಮೃದ್ಧಿಯಾಗಿ ಉತ್ತರಾದಿಯಾಗಿ ನಿಮ್ಮ ಮಗ ಒಳ್ಳೆಯ ಸ್ಥಾನಮಾನ ಗಳಿಸ್ತಾನೆ, ಉನ್ನತ ಹುದ್ದೆಯಲ್ಲಿ ಹೋಗ್ತಾರೆ, ಒಳ್ಳೆಯ ಅಭಿವೃದ್ಧಿದಾಯಕ ಆದಂಥ ಯೋಗ ಅವರಿಗಿರ್ತದೆ. ಮತ್ತು ಆರೋಗ್ಯ ಕೂಡ ಬಲಿಷ್ಠವಾಗಿರ್ತದೆ. ಒಳ್ಳೆಯ ದಷ್ಟಪುಷ್ಟ ವೀರ್ಯ ಉತ್ಪತ್ತಿ ಆಗುವಂಥ ಯೋಗಗಳು ಕೂಡ
ಆ ಗುರುವಾರ ಹುಟ್ಟಿದಂಥ ಗಂಡು ಮಕ್ಕಳಲ್ಲಿರ್ತದೆ. ಅವರ ಅದೃಷ್ಟ ಚೆನ್ನಾಗಿರ್ತದೆ. ಹಾಗೆ ಇಂಥ ಕೆಲವೊಂದು ಗ್ರಹಗತಿಗಳಲ್ಲಿ ಜನನ ಆಗಿ, ವಿಶೇಷವಾಗಿ ಗ್ರಹಗತಿಗಳಲ್ಲಿ ಈ ನೀಚ ಗ್ರಹಗಳು, ಶೂದ್ರ ಗ್ರಹ ಕಾಟದಿಂದ ಅಥವಾ ಈ ಗುರುವಾರ ಅಥವಾ ಈ ಕೆಲವೊಂದು ವಾರಗಳಲ್ಲಿ ಜನನ ಆಗಿ ಅವತ್ತಿನ ನಕ್ಷತ್ರ ಸರಿ ಇಲ್ಲದೇ ಇದ್ದರೆ, ಅವ್ರುಗಳಿಗೂ ಲೋಪದೋಷಗಳಿದ್ದರು, ದಟ್ಟ ದರಿದ್ರರಾಗಿ ಹೋಗಿದ್ದರೆ, ವಿಶೇಷವಾಗಿ ಕೆಲವೊಂದು ನಿಮ್ಮ ಹುಟ್ಟಿದ ನಕ್ಷತ್ರದ ಮೇಲೆ ಮತ್ತು ಡೇಟ್ ಆಫ್ ಬರ್ತ್ ಮೇಲೆ, ಟೈಮಿಂಗ್ಸ್ ಮೇಲೆ ವಿಶೇಷವಾಗಿ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವುಗಳಿಗೆ ಒಂದು ಯಂತ್ರ ಮತ್ತು ಮಂತ್ರಗಳ ಸಹಾಯದಿಂದ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಾಗಿ ನಾನು ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಅಂಥ ಸಮಸ್ಯೆಗಳಿಂದ ನೊಂದಿದ್ದರೆ, ಕೆಲವೊಂದು ಅದೃಷ್ಟದ ಫಲದಲ್ಲಿ ಹುಟ್ಟಿದರೂ ಕೂಡ ಯೋಗಾಧಿಪತಿಗಳು ಕೂಡ ಬರೋದಿಲ್ಲ. ಆವಾಗ ದರಿದ್ರತನದಿಂದ ಎಲ್ಲನೂ ಧನ ನಷ್ಟ ಮಾಡಿಕೊಳ್ಳೋದು, ಆರೋಗ್ಯ ಹಾನಿ ಮಾಡಿಕೊಳ್ಳೋದು, ಸವಾಸದಿಂದ ವ್ಯಾಪಾರದಲ್ಲಿ ಉನ್ನತ ಸ್ಥಾನದಲ್ಲಿದ್ದರೂ ಅವನತಿ ಸ್ಥಾನಕ್ಕೆ ಹೋಗೋದು, ಇಂಥ ಸಮಸ್ಯೆಗಳಿದ್ದು ಕುಟುಂಬ ಕಲಹಗಳಿರೋದು, ಇದು ಜಾತಕಗಳಿಂದ ಇವೆಲ್ಲ ಸಾಧ್ಯತೆ ಇದೆ ವೀಕ್ಷಕರೇ. ಅಂಥ ಸಮಸ್ಯೆಗಳಿದ್ದರೂ ಕೂಡ ವಿಶೇಷವಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ. ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳಿಕೊಂಡು ಸಲಹೆ ಮತ್ತು ಪರಿಹಾರಗಳನ್ನ ಪಡ್ಕೋಬೋದು. ಹಾಗೆ ಈ ಯಂತ್ರ ಮಂತ್ರ ದಿಗ್ಬಂಧನಗಳು, ಕೆಲವೊಂದು ದುಷ್ಟಶಕ್ತಿಗಳ ಕೈವಾಡುಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಡ್ತೇವೆ. ಹಾಗೂ ನಮ್ಮ SR ಕನ್ನಡ TV ಚಾನಲಲ್ಲಿ ಉತ್ತಮವಾಗಿ ಅತ್ಯುತ್ತಮವಾದ ಮಾಹಿತಿಗಳನ್ನ ಕೊಡ್ತಾ ಇರ್ತೇವೆ. ಹೋಮ ಹವನಗಳ ಬಗ್ಗೆ, ರಾಶಿ ನಕ್ಷತ್ರಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ ವಿಶೇಷವಾಗಿ ವಿಡಿಯೋ ಮಾಡಿ ಕಳಿಸ್ತಾ ಇರ್ತೇವೆ. ಆದಷ್ಟು ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೂ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳನ್ನ ತಿಳಿಸಬೇಕಾಗಿ ನಾನು ಈ ಸಂಚಿಕೆಯಿಂದ ಕೋರ್ಕೊತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.